ಹಾಯ್ ಫ್ರೆಂಡ್ಸ್, ಪೌರಾಡಳಿತ ಸಚಿವ ರಹೀಂ ಖಾನ್ ಜೀವನದ ಕತೆ ನಿಮಗೆ ಗೊತ್ತಾ? ಇವರು ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಇವರ ರಾಜಕೀಯ ಅನುಭವವೇನು? ಇವರ ಇಬ್ಬರು ಪತ್ನಿಯರು ಯಾರು? ರಹೀಂ ಖಾನ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಎರಡನೇ ಸಲ ಸಚಿವರಾಗಿರುವ ಇವರು ಎಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೇವೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರಹೀಂ ಖಾನ್ ಜನನ ಮತ್ತು ಬಾಲ್ಯ. ರಹೀಂ ಖಾನ್ 1966ರ ಮೇ 1ರಂದು ಹೈದರಾಬಾದ್, ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಜನಿಸಿದ್ರು. ಇವರ ತಂದೆ ಮಹಮ್ಮದ್ ಖಾನ್. ಚಿಕ್ಕಂದಿನಿಂದಲೂ ಓದಿನಲ್ಲಿ ಇವರಿಗೆ ಅಷ್ಟೇನೂ ಆಸಕ್ತಿ ಇರಲಿಲ್ಲ. ಇದೇ ಕಾರಣಕ್ಕೆ PUC ವರೆಗೆ ಓದಿ ಕಾಲೇಜು ಬಿಟ್ಟುಬಿಟ್ರು. ಆದ್ರೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವರ ಒಲವು ಜಾಸ್ತಿ ಇತ್ತು. ಇದೇ ಕಾರಣಕ್ಕೆ ತಾವು ಓದದೇ ಇದ್ರೂ ತಂದೆ ಜೊತೆ ಸೇರಿ ಹಲವು ಶಿಕ್ಷಣ ಸಂಸ್ಥೆಗಳನ್ನ ಶುರು ಮಾಡಿದ್ರು. ರೂಹಿ ಹೆಸರಲ್ಲಿ ಬೆಂಗಳೂರು, ಕಲಬುರಗಿ, ಬೀದರ್ನಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ಹುಟ್ಟುಹಾಕಿದ್ರು. ಇದರಿಂದ ಬಿಸ್ನೆಸ್ ಮೆನ್ ಆಗಿ ಹೊರಹೊಮ್ಮಿದ ರಹೀಂ ಖಾನ್ ಆರ್ಥಿಕವಾಗಿಯೂ ಗಟ್ಟಿಮುಟ್ಟಾದ್ರು. ಕಾಂಗ್ರೆಸ್ಸಿಗರ ಸಂಪರ್ಕ, ರಾಜಕೀಯ ಎಂಟ್ರಿ. ಒಂದಷ್ಟು ದುಡ್ಡು ಮಾಡಿಕೊಂಡ ರಹೀಂ ಖಾನ್ಗೆ ರಾಜಕೀಯ ನಾಯಕರ ಪರಿಚಯವಾಯಿತು. ಹೀಗೆ ನಿಧಾನವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ರಹೀಂ ಖಾನ್. 2008ರಲ್ಲಿ ಬೀದರ್ ಉತ್ತರ ಕ್ಷೇತ್ರದಲ್ಲಿ BSP ಟಿಕೆಟ್ನಿಂದ ಸ್ಪರ್ಧಿಸಿ ಸೋಲು ಕಂಡ್ರು. 2009ರಲ್ಲಿ ಅದೇ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಾಗ ರಹೀಂ ಖಾನ್ ಕಾಂಗ್ರೆಸ್ನಿಂದ ಮೊದಲ ಬಾರಿಗೆ ಗೆಲುವು ದಾಖಲಿಸಿದ್ರು. 2013ರಲ್ಲಿ ರಹೀಂ ಖಾನ್ ಮತ್ತೆ ಸೋಲು ಕಂಡ್ರು. ಆದ್ರೆ ಅದೇ ವರ್ಷ ಮತ್ತೆ ಉಪಚುನಾವಣೆ ನಡೆದಾಗ ಅದರಲ್ಲಿ ರಹೀಂ ಖಾನ್ ವಿನ್ ಆದ್ರು. ಆಗ ಸಮ್ಮಿಶ್ರ ಸರ್ಕಾರ ಬಂದಾಗ ಕುಮಾರಸ್ವಾಮಿ ಸಂಪುಟದಲ್ಲಿ ಸ್ಥಾನ ಪಡ್ಕೊಂಡ್ರು. ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಚಿವರಾಗಿ ಕೆಲಸ ಮಾಡಿದ್ರು. 2023ರಲ್ಲಿ ಅಂದ್ರೆ ಈ ಸಲ ಮತ್ತೆ ವಿನ್ ಆಗಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ರು. ಜೊತೆಗೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಪೌರಾಡಳಿತ ಮತ್ತು ಹಜ್ ಇಲಾಖೆ ಸಚಿವರಾಗಿದ್ದಾರೆ. 2 ಮದುವೆ, 6 ಮಂದಿ ಮಕ್ಕಳು. ರಹೀಂ ಖಾನ್ 1998ರಲ್ಲಿ 2 ಮದುವೆ ಆಗಿದ್ದಾರೆ. ಪತ್ನಿಯರ ಹೆಸರು ಆಯೇಷಾ ಬೇಗಂ ಮತ್ತು ಸೀಮಾ ಐಮನ್. ರಹೀಂ ಖಾನ್ಗೆ ಒಟ್ಟು 6 ಮಂದಿ ಮಕ್ಕಳಿದ್ದಾರೆ. ಅವರಲ್ಲಿ 3 ಹೆಣ್ಣು ಮತ್ತು 3 ಗಂಡು ಮಕ್ಕಳಿದ್ದಾರೆ. ಇವರು ಇಸ್ಲಾಂ ಸಮುದಾಯಕ್ಕೆ ಸೇರಿದ್ದು. 1ಕ್ಕಿಂತ ಹೆಚ್ಚು ಮದುವೆಯಾಗಲು ಕಾನೂನಿನಲ್ಲಿ ಅವಕಾಶವಿದೆ. ಅದೇ ರೀತಿ ಹೆಚ್ಚು ಮಕ್ಕಳನ್ನು ಹೊಂದಲು ಕೂಡ ಕಾನೂನು ಅವಕಾಶ ನೀಡಿದೆ. ಆಸ್ತಿ ಮತ್ತು ಆದಾಯದ ಮೂಲ. ರಹೀಂ ಖಾನ್ 83 ಕೋಟಿ 84 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ ರೀತಿ 5 ಕೋಟಿ 10 ಲಕ್ಷ ರೂಪಾಯಿ ಸಾಲ ಕೂಡ ಇದೆ. ಇವರು ತಮ್ಮ ಆದಾಯದ ಮೂಲ ಕೃಷಿ, ಸಂಬಳ ಮತ್ತು ಉದ್ಯಮ ಅಂತ ಘೋಷಿಸಿಕೊಂಡಿದ್ದಾರೆ. ರಹೀಂ ಖಾನ್ ಇಬ್ಬರು ಪತ್ನಿಯರ ಹೆಸರಲ್ಲಿ ಆಸ್ತಿ ಮಾಡಿದ್ದಾರೆ. ಪತ್ನಿಯರ ಒಟ್ಟು ಆಸ್ತಿ 52 ಕೋಟಿ 95 ಲಕ್ಷ ರೂಪಾಯಿಯಷ್ಟಿದೆ. ಹಾಗೆ ಇಬ್ಬರ ಬಳಿ 410 ಗ್ರಾಂನಷ್ಟು ಚಿನ್ನ ಇದೆ. ಮೊದಲ ಪತ್ನಿಯ ಆದಾಯದ ಮೂಲ ಕೃಷಿ, ಎರಡನೇ ಪತ್ನಿಯ ಆದಾಯದ ಮೂಲ ಕೃಷಿ ಮತ್ತು ಉದ್ಯಮ ಅಂತ ಮಾಹಿತಿ ನೀಡಿದ್ದಾರೆ. ಸಿಂಪಲ್ ರಾಜಕಾರಣಿ ರಹೀಂ ಖಾನ್. ರಹೀಂ ಖಾನ್ 4 ಸಲ ಶಾಸಕರಾಗಿ 2ನೇ ಸಲ ಸಚಿವರಾಗಿದ್ದಾರೆ. ಆದ್ರೆ ಈವರೆಗೆ ಅವರು ಒಂದೂ ಸಲವೂ ಸುದ್ದಿಗೋಷ್ಠಿ ನಡೆಸಿರೋ ಬಗ್ಗೆ ಮಾಹಿತಿ ಇಲ್ಲ. ತಮ್ಮ ವಿರುದ್ಧ ವಿಪಕ್ಷ ನಾಯಕರು ಏನೇ ಟೀಕಿಸಲಿ, ಏನೇ ನಿಂದಿಸಲಿ, ಅದಕ್ಕೆ ರಹೀಂ ಖಾನ್ ಯಾವುದೇ ರೀತಿಯ ರಿಯಾಕ್ಷನ್ ಕೊಡೋದಿಲ್ಲ. ಬೇರೆ ನಾಯಕರ ಬಗ್ಗೆ ಆಗಲಿ, ಯಾವುದೇ ವಿವಾದವಾಗಲಿ ರಹೀಂ ಖಾನ್ ನಾಲಿಗೆ ಹರಿಬಿಟ್ಟು ಮಾತನಾಡಲ್ಲ. ಇದೇ ಕಾರಣಕ್ಕೆ ಅವರು ಮಾಧ್ಯಮಗಳಲ್ಲಿ ಸುದ್ದಿಯಾಗುವುದು ತುಂಬಾ ಕಡಿಮೆ. ಇವರು 4 ಸಲ ಗೆದ್ದಿರೋದಕ್ಕೆ ಪಕ್ಷಕ್ಕಿಂತ ಹೆಚ್ಚಾಗಿ ಅವರು ಗಳಿಸಿದ್ದ ವರ್ಚಸ್ಸು ಕಾರಣ ಅಂತ ಜನ ಮಾತನಾಡ್ತಾರೆ. ಎಲ್ಲ ಸಮುದಾಯಗಳಿಂದಲೂ ಬೆಂಬಲ. ಇವರ ಕ್ಷೇತ್ರದಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರಾಗಿದ್ದು ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆದರೂ ಇವರು ಮುಸ್ಲಿಮರ ಜೊತೆಗೆ ಉಳಿದ ಸಮುದಾಯಗಳ ಬೆಂಬಲ ಕೂಡ ಗಳಿಸಿದ್ದಾರೆ. ಇವರು ತಮ್ಮ ಸಮುದಾಯದ ಓಲೈಕೆ ಮಾಡಲ್ಲ ಅನ್ನೋ ಕಾರಣಕ್ಕೆ ಹಲವರಿಂದ ವಿರೋಧವನ್ನು ಕಟ್ಟಿಕೊಂಡಿದ್ದಾರೆ. ಜೊತೆಗೆ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಿಸುವಾಗ ಅಡ್ಡಿಪಡಿಸೋದಿಲ್ಲ. ಈ ಹಿಂದೆ ಬೀದರ್ ಜಿಲ್ಲಾಧಿಕಾರಿಯಾಗಿದ್ದ ಹರ್ಷ ಗುಪ್ತಾ 4,000 ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡಿದ್ರು. ಆಗ ಜನ ಪ್ರತಿಭಟಿಸಿದ್ರು.
ಆದ್ರೆ ಹರ್ಷ ಗುಪ್ತಾ ಬೆನ್ನಿಗೆ ನಿಂತ ರಹೀಂ ಖಾನ್ ನಿಮ್ಮ ಕರ್ತವ್ಯ ನೀವು ಮಾಡಿ ಅಂತ ಹೇಳಿದ್ರು. ಫ್ರೆಂಡ್ಸ್, ಇದು ಸಚಿವ ರಹೀಂ ಖಾನ್ ನಡೆದು ಬಂದ ಹಾದಿಯನ್ನು ತಿಳಿಸಿಕೊಡುವ ಪ್ರಯತ್ನ. ಬೀದರ್ ಕ್ಷೇತ್ರದ ಮತದಾರರು ಇವರು ಕೆಲಸ ಮಾಡ್ತಾರಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.